ಇನ್ನು ಕೆಲವೇ ಕ್ಷಣಗಳಲ್ಲಿ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಫಸ್ಟ್ ODI ಮ್ಯಾಚ್ ಶುರು ಆಗ್ತಾ ಇದೆ. ನಮಸ್ಕಾರ ಎಲ್ಲರಿಗೆ, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟಾಕ್ಸ್ ಯೂಟ್ಯೂಬ್ ಚಾನಲ್. ಸಿಕ್ಕಾಪಟ್ಟೆ ಕ್ರಿಕೆಟ್ಗಳು ಆಗ್ತಾ ಇರೋದ್ರಿಂದಾಗಿ ಜನರಿಗೆ ಮೇ ಬಿ ಇಂಟ್ರೆಸ್ಟ್ ಸ್ವಲ್ಪ ಕಡಿಮೆ ಆದರೂ ಕೂಡ ಆಶ್ಚರ್ಯ ಇಲ್ಲ. ಯಾಕಂತಂದರೆ ನಿರಂತರವಾಗಿ ಕ್ರಿಕೆಟ್ ನಡೀತಾ ಇದೆ. ಟೂ ಮಚ್ ಆಫ್ ಕ್ರಿಕೆಟ್ ಅಂತ ಅನ್ನಿಸ್ತಾ ಇದೆಯಾ ಕೆಲವರಿಗೆ. ನನಗಂತೂ ಸ್ವಲ್ಪ ಎಷ್ಟು ಕ್ರಿಕೆಟ್ ಆಗ್ತಾ ಇದೆ ಮಾರ್ರೆ ಅಂತ. ನಮ್ಮದು ಇಂಡಿಯನ್ ಕ್ರಿಕೆಟ್ ಅಂತಲೇ ಅಲ್ಲ, ಬಟ್ ಗ್ಲೋಬಲ್ ಲೆವೆಲ್ ಸಿಕ್ಕಾಪಟ್ಟೆ ಆಗ್ತಾ ಇದೆಯಲ್ಲ. ಆ್ಯಶಸ್ ಆಗ್ತಾ ಇದೆ, ಈಗ WPL ಶುರುವಾಗಿದೆ. ಅದಾದಮೇಲೆ ಇದರ ಮಿಡ್ಲಲ್ಲಿ ಒಂದು ನ್ಯೂಜಿಲೆಂಡ್ ಜೊತೆ ಸೀರೀಸ್ ನಡೀತಾ ಉಂಟು. T20 ವರ್ಲ್ಡ್ ಕಪ್ ಬರ್ತಾ ಉಂಟು. ಅದಾದಮೇಲೆ IPL ಬರ್ತಾ ಉಂಟು. ನಮ್ಮ ಚಾನಲ್ ಪರ್ಸ್ಪೆಕ್ಟಿವಿಂದ ಒಳ್ಳೇದು ವಿಡಿಯೋ ಬರ್ತಾ ಇರ್ತದೆ. ಬಟ್ ಮಿಷನ್ 2027 ಇವತ್ತಿನಿಂದ ಪ್ರಾರಂಭ ಆಗ್ತಾ ಇದೆ ಅಂತ ಹೇಳಿದರೆ ಅದು ತಪ್ಪಾಗಲಾರದು. ಯಾಕಂತಂದರೆ ಈ ಒಂದು 2026 ಮೊದಲ ODI ಯಾರಿಗೆ, ಇಂಡಿಯನ್ ಟೀಮ್ಗೆ, ಕ್ರಿಕೆಟ್ ಟೀಮ್ಗೆ ಇದೊಂದು ಮೊದಲ ODI. 2027 ODI ವರ್ಲ್ಡ್ ಕಪ್ಪಿನ ಒಂದು ದೃಷ್ಟಿಯಲ್ಲಿಟ್ಕೊಂಡು ಒಂದು ಇದೆಲ್ಲ ಒಂಥರ ಪ್ರಾಕ್ಟೀಸ್ ಮ್ಯಾಚ್ ಥರ. ಇನ್ನು ಮೇಲೆ ಸೀರಿಯಸ್ ಆಗಿ ಪ್ರಾಕ್ಟೀಸ್ ಮ್ಯಾಚ್. ಇನ್ನು ತುಂಬ ಶಫಲ್ ಮಾಡ್ತಾ ಇರೋದು, ತುಂಬ ಎಕ್ಸ್ಪರಿಮೆಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂತಂದರೆ ಇಂಡಿಯಾ 2027 ಅಕ್ಟೋಬರ್, ನವಂಬರ್ ಹಾಗೆ ಅಕ್ಟೋಬರಲ್ಲಿ ಸ್ಟಾರ್ಟ್ ಆಗೋದಂತ ಅಂದ್ಕೊಳ್ತೇನೆ. ವರ್ಲ್ಡ್ ಕಪ್ ಟೈಮ್ ಇದೆ, ಬಟ್ ತೀರಾ ಎಕ್ಸ್ಪರಿಮೆಂಟ್ ಮಾಡ್ತಾ ಇರಲಿಕ್ಕೆ ಆಗೋದಿಲ್ಲ. ಒಂದು ಕೆಲವು ತಿಂಗಳ ಹಿಂದೆ 2027 ವರ್ಲ್ಡ್ ಕಪ್ಪಿಗೆ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರೆಲ್ಲ ಡೌಟ್ ಹಾಗೆ ಹೀಗೆ ಅನ್ನುವಂತಹ ಮಾತುಗಳು ಕೇಳಿ ಬಂದಿತ್ತು. ಪ್ಲೇಯರ್ಸ್ ಏನು ಹೇಳಿರಲಿಲ್ಲ, ಅವರಿಬ್ಬರೇನು ಹೇಳಿರಲಿಲ್ಲ. ಸುಮ್ಮನೆ ಮ್ಯಾನೇಜ್ಮೆಂಟ್ ಒಂಥರ ದ್ವಂದ್ವ ಅರ್ಥ ಬರುವಂತಹ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ರು. ಬಟ್ ಆಸ್ಟ್ರೇಲಿಯಾ ODI ಸೀರೀಸ್ ಆಗಿರ್ಬೋದು, ಅದಾದಮೇಲೆ ಸೌತ್ ಆಫ್ರಿಕಾ ODI ಸೀರೀಸಲ್ಲಿ, ಆಸ್ಟ್ರೇಲಿಯಾ ODI ಸೀರೀಸಲ್ಲಿ ರೋಹಿತ್ ಶರ್ಮಾ ಅವರು ಮ್ಯಾನ್ ಆಫ್ ದ ಸೀರೀಸ್ ಆದರು. ಸೌತ್ ಆಫ್ರಿಕಾ ಎಗೇನ್ಸ್ಟ್ ವಿರಾಟ್ ಕೊಹ್ಲಿ ಅವರು ಮ್ಯಾನ್ ಆಫ್ ದ ಸೀರೀಸ್ ಆದರು. ಸೊ ಎಲ್ಲ ಟೀಕೆ ಟಿಪ್ಪಣಿಗಳಿಗೆ ಅವರು ಅವರ ಬ್ಯಾಟಿಂಗ್ ಮೂಲಕ ಉತ್ತರ ಕೊಟ್ಟರು. ಅವರ ಮಾತಿನ ಮೂಲಕ ಉತ್ತರ ಕೊಡಲ್ಲ, ಬ್ಯಾಟಿಂಗ್ ಮೂಲಕ ಉತ್ತರ ಕೊಟ್ಟರು. ಈಗ 2027 ODI ವರ್ಲ್ಡ್ ಕಪ್ಪಿಗೆ ಶೂರ್ ಶಾರ್ಟ್ ಆಗಿ 2 ಪ್ಲೇಯರ್ಸು ಖಂಡಿತವಾಗಿ ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಂಡವ್ರು ಯಾರು ಅಂತ ಕೇಳಿದರೆ ಆಬ್ವಿಯಸ್ಲಿ ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ಅವರು. ರೋಹಿತ್ ಶರ್ಮಾ ಅವರು ಅವರ ಫಿಟ್ನೆಸ್ ಮೇಲೆ ಕೂಡ ಫೋಕಸ್ ಮಾಡಿ ಒಂದು ಸರಿಸುಮಾರು 10 ಕಿಲೋ ಅಷ್ಟು ಕೆಳಗೆ ಇಳಿದ್ರು. ಅಂದರೆ ಸಣ್ಣ ಆಗಿದ್ದಾರೆ ಅವರು ಭಯಂಕರ ಫಿಟ್ ಕಾಣ್ತಾ ಇದ್ದಾರೆ. ವಿರಾಟ್ ಕೊಹ್ಲಿ ಬಿಡಿ, ಅವರು ಥ್ರೂಔಟ್ ಹಿಸ್ ಕೆರಿಯರ್ ಯಾವಾಗ ಅವರು ಫಿಟ್ನೆಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಆವಾಗಿಂದ ಅವರು ಸೂಪರ್ ಫಿಟ್. ನಿಜವಾಗಿ ಅದರಲ್ಲಿ ಗುಣಕ್ಕೆ ಏನು ಮತ್ಸರ ಇಲ್ಲ, ಸೂಪರ್ ಫಿಟ್. ಇಬ್ಬರ ಆಟದ ವೈಖರಿ ಕೂಡ ಬದಲಾಗಿಲ್ಲ. ODI ಕ್ರಿಕೆಟಲ್ಲಿ ಇನ್ನೂ ಸಹ ನಾವು ಚಿಂದಿ ಚಿತ್ರಾನ್ನ ಪ್ಲೇಯರ್ಸ್, ನಾವು ಗೋಟ್ ಅಂತ ಮತ್ತೊಮ್ಮೆ ನಿರೂಪಿಸ್ತಾನೆ ಇದ್ದಾರೆ. ಈಗ ಗಿಲ್ ಅವರ ವಾಪಸಾತಿ, ಗಿಲ್ ಅವರು ನಾಯಕನಾಗಿ ವಾಪಸ್ ಬರ್ತಾ ಇದ್ದಾರೆ. ಶ್ರೇಯಸ್ ಅಯ್ಯರ್ ಅವರು ವೈಸ್ ಕ್ಯಾಪ್ಟನ್ ಆಗಿ ಬರ್ತಾ ಇದ್ದಾರೆ. ಹೌದು, ಗಿಲ್ ಅವರು ಬಂದದ್ದು ಈಗ ಅನಿವಾರ್ಯ ಕಾರಣಗಳಿಂದಾಗಿ ಜೈಸ್ವಾಲ್ ಅವರು ಮತ್ತೆ ಪುನಃ ತಮ್ಮ ಸ್ಥಾನವನ್ನು ಬಿಟ್ಟು ಕೊಡಬೇಕು. ಜೈಸ್ವಾಲ್ಗೆ ಅನ್ಯಾಯ ಹೌದು, ಬಟ್ ಓವರ್ ಆಲ್ ಜೈಸ್ವಾಲ್ ಆಡಿರೋದು 4-5 ODI ಅಲ್ವಾ. ತನ್ನ ಕೊನೆಯ ODIಯಲ್ಲಿ ಅವರು ಶತಕ ದಾಖಲಿಸಿದ್ರು. ಬಟ್ ಸ್ಟಿಲ್ ODI ಕ್ರಿಕೆಟ್ ಅಂತ ಬಂದಾಗ ಗಿಲ್ ಅವರು ಪ್ರೂವ್ ಮಾಡಿದ್ದಾರೆ, ನಾನು ಪ್ರೂವ್ ಮಾಡಿದ್ದಾರೆ. ನಂಬರ್ 1 ತನಕ ಹೋಗಿದ್ರು. ಈಗ ಒಂಚೂರು ಫಾರ್ಮ್ ಹಾಗೆ ಡಿಪ್ ಆಗಿ ಐ ಥಿಂಕ್ 5-6 ಇರ್ಬೋದು ಅವರ ರ್ಯಾಂಕಿಂಗ್. ಬಟ್ ಟಾಪ್ 10 ಅಂತೂ ಖಂಡಿತ ಇದ್ದಾರೆ. ODI ಕ್ರಿಕೆಟಲ್ಲಿ ಗಿಲ್ ನನಗಂತೂ ಇಷ್ಟಪ್ಪ, ಚೆಂದ ಮಾಡಿ ಆಡ್ತಾರೆ. ಹೋಪ್ಫುಲಿ ಈ ಒಂದು ODI ಸೀರೀಸಲ್ಲಿ ಚೆಂದ ಮಾಡಿ ಆಡ್ತಾರೆ ಅಂತ ಅಂದ್ಕೊಂಡಿದ್ದೇನೆ. ಹಾಗೆಯೇ ಬುಮ್ರಾ ಅವರು ಇಲ್ಲ ಈ ಸೀರೀಸಲ್ಲಿ. ಬುಮ್ರಾ ಅವರ ಅನುಪಸ್ಥಿತಿ ಖಂಡಿತ ಕಾಡ್ತದೆ. ಬಟ್ ಹರ್ಷದೀಪ್ ಸಿಂಗ್ ಅವರ ಒಂದು ನೇತೃತ್ವ ಮತ್ತು ಮೊಹಮ್ಮದ್ ಸಿರಾಜ್ ಅವ್ರನ್ನ ವಾಪಸ್ ಕರ್ಕೊಂಬಂದಿದ್ದಾರೆ. ಮೊಹಮ್ಮದ್ ಸಿರಾಜ್, ಹರ್ಷದೀಪ್ ಸಿಂಗ್ ಅವರು ಪೇಸ್ ಅಟ್ಯಾಕನ್ನು ಲೀಡ್ ಮಾಡ್ಬೋದು. ಮೇಯ್ನ್ ಆಗಿ ಥರ್ಡ್ ಸೀಮರ್ ಯಾರು ಅನ್ನುವಂಥ ಒಂದು ಡೌಟ್ ಖಂಡಿತ ಬರ್ತದೆ. ಯಾಕಂತಂದರೆ ಈಗ ಹರ್ಷಿತ್ ರಾಣಾ ಅಥವಾ ಪ್ರಸಿದ್ಧ ಕೃಷ್ಣ ಅವರಿಗೆ ತುಂಬ ಅವಕಾಶಗಳು ಸಿಗ್ತಾ ಉಂಟು. ಬಟ್ ಹರ್ಷಿತ್ ರಾಣಾನ ಪ್ರಿಫರ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಮೇನ್ ಕೊರತೆ ಎಲ್ಲಿ ಕಾಣ್ತಾ ಇರೋದು ಅಂತಂದರೆ, ಈಗ ಹಾರ್ದಿಕ್ ಪಾಂಡ್ಯ ಅವರು ಈಸ್ ನಾಟ್ 100% ಫಿಟ್ ಅನ್ನುವ ಕಾರಣಕ್ಕೆ ಅವರನ್ನ ಈ ODI ಸೀರೀಸ್ಗೆ ಸೆಲೆಕ್ಟ್ ಮಾಡಲಿಲ್ಲ. ಬಟ್ ಅವರು ಶೂರ್ ಶಾರ್ಟ್ ಪ್ಲೇಯಿಂಗ್ 11 ಇರ್ತಾರೆ. ಅವರು ಯಾವಾಗೆಲ್ಲ ODI ಒಂದು ಆ ಪ್ಲೇಯಿಂಗ್ 15 ಸಿಲೆಕ್ಟ್ ಆದರೆ ಅವರು ಶೂರ್ ಶಾರ್ಟ್ ಪ್ಲೇಯಿಂಗ್ 11 ಇರ್ತಾರೆ ಅಂತ. ಯಾಕಂತಂದರೆ ಇಟ್ ಈಸ್ ಸ್ಯಾಡ್ ಟು ಸೇ, ಏನಂತಂದರೆ ಹಾರ್ದಿಕ್ ಪಾಂಡ್ಯನಂಥ ಒಂದು ರಿಪ್ಲೇಸ್ಮೆಂಟ್ ಪ್ಲೇಯರನ್ನು ಭಾರತ ಇನ್ನೂ ಕೂಡ ಹುಡುಕ್ಲಿಕ್ಕೇ ಆಗಲಿಲ್ಲ. ವಿ ಆರ್ ಲಿಟ್ರಲಿ ಡಿಪೆಂಡಿಂಗ್ ಆನ್ ಹಾರ್ದಿಕ್ ಪಾಂಡ್ಯ, ಅ ಟ್ರೂ ಮ್ಯಾಚ್ ವಿನ್ನರ್. ಮದ್ದು ಗಿದ್ಲು ಎಲ್ಲ ಹೇಳ್ತೀಯಲ್ಲ, ಚಪ್ರಿ ಗಿಪ್ರಿ ಅದು ಇದು ಎಲ್ಲ ಬಿಟ್ಟಾಕಿ, ಬಟ್ ಮ್ಯಾಚ್ ಅಂತ ಬಂದಾಗ ಈಸ್ ಅ ಟ್ರೂ ಮ್ಯಾಚ್ ವಿನ್ನರ್. ODI ಕ್ರಿಕೆಟಲ್ಲಿ ಹಾಗೆ ಪರ್ಫೆಕ್ಟ್ ಫಿನಿಶ್ ಎಲ್ಲ ಮಾಡ್ತಾರೆ. ನೋಡಿ, ಈಗ ಅವರು ಇಂಜುರಿ ಆದ್ರು ಅಂತ ಅಂದ್ಕೂಡ್ಲೆ ನಮಗೆ ಅಂಥ ಒಂದು ಅವರನ್ನು ರಿಪ್ಲೇಸ್ ಮಾಡುವಂಥ ಅಂಥದ್ದೇ ಆಟಗಾರ ನಿಮಗಿಲ್ಲ. ನಾವು ಹೇಳ್ಬೋದು ಸುಮ್ಮನೆ ನಮ್ಮ ಒಂದು ಖುಷಿಗೆ ದೂಬೆ
ಮತ್ತು ಅಥವಾ ನಿತೀಶ್ ಕುಮಾರ್ ರೆಡ್ಡಿ ಅಂತೆಲ್ಲ ಹೇಳ್ಬೋದು. ಬಟ್ ಅವರ ಹತ್ತಿರಕ್ಕೂ ಇಲ್ಲ. ಹಾರ್ದಿಕ್ ಪಾಂಡ್ಯ ಬ್ಯಾಟಿಂಗಲ್ಲಿ ಆಫ್ಕೋರ್ಸ್ 100ಗೆ 100, ಬೌಲಿಂಗ್ ಅಂತ ಬಂದಾಗ 10 ಓವರ್ ಹಾಕೊಂತಂದ್ರೆ ಹಾಕ್ತಾರೆ ಅವರು. ಪ್ರಳಯಾಂತಕ ಬೌಲರ್ ಹಾಗೆಲ್ಲ ಹೇಳೋದಿಲ್ಲ, ಬಟ್ ಈಸ್ ಅ ಟ್ರೂ ಆಲ್ರೌಂಡರ್. ಆ ಥರದ ಫಾಸ್ಟ್ ಬೌಲಿಂಗ್ ಆಲ್ರೌಂಡರ್ ನಾವು ಇನ್ನೂ ಸಹ ಹುಡುಕ್ಲಿಕ್ಕೆ ಆಗಲಿಲ್ಲ ಅನ್ನೋದು ಒಂದು ಬೇಸರದ ಸಂಗತಿ. ಆ್ಯಂಡ್ ಇನ್ನೊಂದು ತಲೆನೋವಿನ ಸಂಗತಿ ಏನಂತಂದರೆ, ವರ್ಲ್ಡ್ ಕಪ್ ಬರುವಾಗ ಐದರ್ ರವೀಂದ್ರ ಜಡೇಜಾ ಅಥವಾ ಅಕ್ಷರ್ ಪಟೇಲ್ ಇಬ್ಬರಲ್ಲಿ ಒಬ್ಬರು ಆಡ್ಬೋದು. ಸದ್ಯಕ್ಕೀಗ ರವೀಂದ್ರ ಜಡೇಜಾ ಅವರಿಗೆ ಅವಕಾಶ ಕೊಟ್ಟಿದ್ದಾರೆ. ಗೋಯಿಂಗ್ ಫಾರ್ವರ್ಡ್ ನನ್ನ ಪ್ರಕಾರ ಒಂದು ಸೀರೀಸಲ್ಲಿ ರವೀಂದ್ರ ಜಡೇಜಾ ಅವ್ರನ್ನ ಕೂರಿಸಿ ಅಕ್ಷರ್ ಪಟೇಲ್ ಅವರನ್ನು ಕೂಡ ಆಡಿಸ್ಬೋದು. ಪ್ಲೇಯಿಂಗ್ 15 ಅಂತ ಬಂದಾಗ ಇಬ್ಬರಲ್ಲಿ ಒಬ್ಬರನ್ನು ಸಿಲೆಕ್ಟ್ ಮಾಡ್ತಾರೆ 2027ಕ್ಕೆ. ಆ್ಯಂಡ್ ವಿಕೆಟ್ ಕೀಪರ್ ಬಗ್ಗೆ ಮಾತಾಡುವಾಗ ಫಾರ್ ಶ್ಯೂರ್ ಫಸ್ಟ್ ಪ್ರಿಯಾರಿಟಿ ನಮ್ಮ KL ರಾಹುಲ್ ಅವರು ಆಗಿರ್ತಾರೆ ಅಂತಲೇ ಅಂದ್ಕೊಂಡಿದ್ದೇನೆ. KL ರಾಹುಲ್ ಅವರು ODIಯಲ್ಲಿ ಸಿಕ್ಕಾಪಟ್ಟೆ ಡೀಸೆಂಟ್ ಕ್ರಿಕೆಟ್ ಆಡ್ತಾ ಇದ್ದಾರೆ. ಮಿಡ್ಲ್ ಆರ್ಡರ್ಗೆ ಹೇಗೆ ಬೇಕು ಆ ಥರದ ಒಂದು ಬ್ಯಾಟಿಂಗ್ ಅವರ ಕಡೆಯಿಂದ ಜವಾಬ್ದಾರಿಯುತ ಒಂದು ಆಟಗಾರನಾಗಿ ಅವರ ಆಟವನ್ನು ಆಡ್ತಾ ಇದ್ದಾರೆ. ಸೆಕೆಂಡ್ ಪ್ರಿಯಾರಿಟಿಯಲ್ಲಿ ಮತ್ತೆ ಏನಾದ್ರು ಚೇಂಜ್ ಆಗ್ಬೋದು, ಪಂತೋ ಅಥವಾ ಬೇರೆ ಪ್ಲೇಯರ್ಸ್ ಇರ್ಬೋದು. ಬಟ್ ಟಾಪ್ ಪ್ರಿಯಾರಿಟಿ KL ರಾಹುಲ್ ಅವರೇ ಆಗಿರ್ತಾರೆ. ಒಬ್ಬರ ಹೆಸರು ಹೇಳೋದನ್ನು ಮರೆತೆ, ಶ್ರೇಯಸ್ ಅಯ್ಯರ್ ಅವರು ಇಂಜುರಿಯಿಂದ ವಾಪಸ್ ಆಗಿದ್ದಾರೆ. ಶ್ರೇಯಸ್ ಅಯ್ಯರ್ ಅವರ ಮೇಲೆ ಸಿಕ್ಕಾಪಟ್ಟೆಗೆ ಕಣ್ಣುಂಟು, ಅವ್ರು ಹೇಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ. ಒಂದು ಅನ್ಸಂಗ್ ಹೀರೋ, ನಮ್ಮ ODI ಕ್ರಿಕೆಟ್ನ ಅನ್ಸಂಗ್ ಹೀರೋ, ಒನ್ ಆಫ್ ದ ಹೀರೋಸಲ್ಲಿ ಖಂಡಿತವಾಗಿ ಶ್ರೇಯಸ್ ಅಯ್ಯರ್ ಕೂಡ ಕನ್ಸಿಸ್ಟೆಂಟ್ ಕ್ರಿಕೆಟ್ ಆಡ್ತಾರೆ. ನಂಬರ್ 4 ಬರೋದಲ್ಲ ಅವರು, ನಂಬರ್ 3 ಅಲ್ಲ, ಹೌದು ನಂಬರ್ 4 ಬರ್ತಾರೆ. ಭಾರಿ ಚಂದದ ಆಟ ODI ಕ್ರಿಕೆಟ್. ಈಗ ಹೇಗೆ KL ರಾಹುಲ್ ಅವರು ಜವಾಬ್ದಾರಿಯುತ ಆಟ ಆಡ್ತಾರೆ, ಹಾಗೆ ಇವರು ಪರಿಸ್ಥಿತಿಗೆ ಅನುಗುಣವಾಗಿ ಚಂದದ ಕ್ರಿಕೆಟ್ ಆಡ್ತಾರೆ. ಸೊ ಟೀಮ್ ಲುಕಿಂಗ್ ಸಾಲಿಡ್. ಈಗ ಕಮೆಂಟ್ ಬರ್ಬೋದು, ನ್ಯೂಜಿಲೆಂಡ್ ಬಿ ಟೀಮ್ ಬರ್ತಾ ಇರೋದು ಬ್ರೋ, ಕೇನ್ ವಿಲಿಯಮ್ಸನ್ ಇಲ್ಲ, ರಚಿನ್ ರವೀಂದ್ರ ಎಲ್ಲ ಇಲ್ಲ, ಹಾಗೆ ಹೀಗೆ ಅಂತ ಈ ODIಗೆ. ಅದು ನಮ್ಮ ತಪ್ಪಲ್ಲ. ಈಗ ನಮ್ಮ ಪ್ರಿಪರೇಷನ್ ಇವತ್ತಿನಿಂದ ಸ್ಟಾರ್ಟ್ 2027 ODI ವರ್ಲ್ಡ್ ಕಪ್ಗೆ. ಯಾಕಂತಂದರೆ ಜಾಸ್ತಿ ODIಗಳು ಏನು ಇಲ್ಲ. ಇದು 3 ODI ಆದಮೇಲೆ ಮತ್ತೆ T20 ಸೀರೀಸ್ ಸ್ಟಾರ್ಟ್ ಆಗ್ತದೆ. ಅದಾದಮೇಲೆ ಮತ್ತೆ IPL ಎಲ್ಲ ಆದಮೇಲೆ ಇನ್ನೇನಾದ್ರು ODI ಸೀರೀಸ್ ಇದ್ದರೆ, ಸೊ ಸಿಕ್ಕಿರುವಂಥ ಅವಕಾಶಗಳನ್ನು ಆಬ್ವಿಯಸ್ಲಿ ಎಲ್ಲರೂ ಯುಟಿಲೈಸ್ ಮಾಡಬೇಕು. ಆ್ಯಂಡ್ ಈಗ ನಮ್ಮ ಒಂದು ಅಭಿಮಾನಿಗಳಲ್ಲಿ ಒಂದು ಕಾತುರ ಸೃಷ್ಟಿಯಾಗಿದೆ. ಏನು ಅಂತಂದರೆ, ಕೊಹ್ಲಿ 100 ODI 100s ಹೊಡಿಬೋದಾ? ಅದು ಸಾರಿ 100 ODI 100s ಅಂತಲ್ಲ, ಟೋಟಲ್ ಅವರ ಇಂಟರ್ನ್ಯಾಷನಲ್ ಕರಿಯರ್ ಇದು 100 100s ಆಗ್ಬೋದಾ ಅನ್ನುವಂಥ ಒಂದು ಕುತೂಹಲ ಇದೆ. ಗೊತ್ತಿಲ್ಲ ಮಾರ್ರೆ, ಜಾಸ್ತಿ ಮ್ಯಾಚ್ಗಳಿಲ್ಲ ಅಲ್ಲ, ಎಲ್ಲ ಮ್ಯಾಚು 100 ಹೊಡೀರಿ ಅಂತ ಹೇಳಲಿಕ್ಕಾಗ್ತದ ಅಲ್ಲ, ಹೇಳ್ಬೋದು, ಹೊಡಿಲಿಕ್ಕಾಗ್ತದ ಅನ್ನೋದೇ ಈಗ ಒಂದು ಕ್ವಶನ್. ಎಸ್, 1:15 ಮ್ಯಾಚ್ ಶುರುವಾಗ್ತದೆ, ನಿಂಗೆ ಹೊಡೋದಾರ ಅಂತ ಅಂದ್ಕೊಳ್ತೇನೆ. 3 ಮ್ಯಾಚ್ಗಳ ಸರಣಿ ನೋಡುವ. ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ಅವರು ಯಾವ ತರಹ ತಮ್ಮ ಫಾರ್ಮನ್ನು ಕಂಟಿನ್ಯೂ ಮಾಡ್ತಾರೆ ಅಂತ. ನೀವು ಯಾವ ಪ್ಲೇಯರ್ ಮೇಲೆ ಅಂದರೆ ತುಂಬ ನಿರೀಕ್ಷೆ ಇಟ್ಟುಕೊಂಡಿದ್ದೀರಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸರಿಯಾಗಿ ಬರುವ. ನಮಸ್ಕಾರ.